ಪತ್ರಿಕಾಗೋಷ್ಠಿಗೆ ಬಂದಂತ ಎಲ್ಲ ನನ್ನ ಮಾಧ್ಯಮಿಕರಿಗೆ ಹಾರ್ದಿಕ ಸ್ವಾಗತ ಮಾಡ್ತಿದ್ದೇನೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಕೆಲವು ದಿನಗಳ ಹಿಂದೆ ನಡೆದ ಪುಸ್ತಕಕಟ್ಟೆ ಎಂಬಲ್ಲಿ ಇವತ್ತಿಗೆ ಚೂರಿ ತೋರಿಸಿದ ಪ್ರಕರಣ, ಆ ಒಂದು ಪೊಟ್ಟು ಪ್ರಕರಣವನ್ನು ಸೃಷ್ಟಿ ಮಾಡಿ ಇವತ್ತು ಗೋಮುಗಲಭೆ ನಡೆಸಿರುವಂತ ನಮ್ಮ ಜಿಲ್ಲೆಯ ಸಂಸದ ಬ್ರಿಜೇಶ್ ಚೌಟ ಮತ್ತು ಅವರನ್ನು ಸೇರಿ ಬಿಜೆಪಿ ಎಲ್ಲ ಮುಖಂಡರ ಮೇಲೆ ಇವತ್ತು ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಇವತ್ತು ಆ ಒಂದು ಪ್ರಕರಣದಲ್ಲಿ ನಮ್ಮ ಜಿಲ್ಲೆಯ ಅತ್ಯಂತ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಅಂತೇಳಿ ಪ್ರಖ್ಯಾತಿ ಹೊಂದಿರುವ SP ಅವರಾದಂತಹ ಅರುಣರವರು ಈ ಬಿಜೆಪಿಗಾರ ಈ ಕೋಮುಗಲಭೆ ನಡೆಸುವಂತಹ ಹುನ್ನಾರವನ್ನು ವಿಫಲಗೊಳಿಸಬೇಕಾಗಿ ನಾನು ಪುತ್ತೂರಿನ ಮತ್ತು ಜಿಲ್ಲೆಯ ಜನತೆ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಡಾಕ್ಟರ್ ಅರುಣರವರು SP ಆಗಿ ನಮ್ಮ ಜಿಲ್ಲೆಗೆ ಬಂದ ಬಳಿಕ ಬಿಜೆಪಿ ಮತ್ತು ಸಂಘ ಪರಿವಾರದವರ ಕೋಮು ಮತ್ತು ಗೋವಿನ ರಾಜಕೀಯಕ್ಕೆ ಕಡಿವಾಣ ಇದೆ. ಜಿಲ್ಲೆಯಲ್ಲಿ ಮೊದಲು ಹೇಗಿತ್ತು, ಕೋಮು ಮತ್ತು ಗೋವಿನ ರಾಜಕೀಯದಲ್ಲಿ ಇವರು ಮೈಲೇಜ್ ಮಾಡಿಕೊಂಡು ಬಯಸ್ತಾ ಇದ್ರು. ದಿನ ಬೆಳಗಾಗಲೇ ದ್ವೇಷ ಭಾಷಣ ಮಾಡುತ್ತಾ ಜಿಲ್ಲೆಯ ಶಾಂತಿ ಸೌಹಾರ್ದತೆಯನ್ನು ಗಳಿಸುವಂತ ಕೆಲವು ಶಕ್ತಿಗಳು ಇವತ್ತು ಕಾನೂನಿಗೆ ಹೆದರಿ ಇವತ್ತು ಬಿರಸೇನೆ ಪುತ್ತೂರಿನ ಬಿಜೆಪಿ ಈಗ ಪುರುಷನಕಟ್ಟೆ ಒಂದು ಹಿಂದೂ ಯುವತಿಗೆ ಚೂರಿ ತೋರಿಸಿರುವಂತಹ ಪ್ರಕರಣದಲ್ಲಿ ಇವತ್ತು ಆ ಹಿಂದೂ ಹುಡುಗಿಯ ಪರವಾಗಿ ಹೋರಾಟ ಮಾಡಲು ಬಂದಂತ MP ಆಗಲಿ ಬಿಜೆಪಿ ಲೀಡರ್ಗಳಾಗಲಿ ಸಂಘ ಪರಿವಾರ ನಾಯಕರು ಪುತ್ತೂರಲ್ಲಿ ಕೆಲವು ತಿಂಗಳ ಹಿಂದೆ ಬಿಜೆಪಿಯ ಮುಖಂಡ PG ಜಗನ್ನಿವಾಸ ಅವರ ಮಗ ಓರ್ವ ಹಿಂದೂ ಯುವತಿಗೆ ಇವತ್ತು ಮಗು ಕರುಣಿಸಿ ಮೋಸ ಮಾಡಿದ ಪ್ರಕರಣ ಸಂದರ್ಭದಲ್ಲಿ ಇವರ ನಾಪತ್ತೆಯಾಗಿದೆ. ಈ ಪ್ರಕರಣದಲ್ಲಿ ಬ್ರಿಜೇಶ್ ಚೌಟ ಆಗಲಿ ಬಿಜೆಪಿ ಯಾವುದೇ ನಾಯಕರಾಗಲಿ ಆ ಯುವತಿಯ ಪರವಾಗಿ ಇವತ್ತು ಪಲಾಯನ ಮಾಡುವಂತ ಕೆಲಸ ನಾನು ನೋಡಿದ್ದೆ. ಬಿಜೆಪಿ ಅವರಿಗೆ ರಾಜಕೀಯ ಮಾಡಲು ಈಗ ಏನಾಗಿದೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಬಂದ ನಂತರ ಇವತ್ತು ಮುಸಲ್ಮಾನರು ಒಂದು ಅವೇರ್ ತಾನೆ ಮುಸಲ್ಮಾನರ ಸಮಾಜ ಇವತ್ತು ಯಾರೆಲ್ಲ ಅಕ್ರಮವಾಗಿ ಧನ ಸಾಗಾಟ ಮಾಡುವ ವಿಚಾರಗಳಿಗಾಗಿ ಯಾರಿದ್ದಾರೆ ಅವರ ವಿರುದ್ಧ ಒಂದು ಒಳಗಡೆ ಒಂದು ಕಾರ್ಯಕ್ರಮ ಮಾಡ್ತಾರೆ. ಯಾಕಂತಂದ್ರೆ ಕಳೆದ ಒಂದು ಬಕ್ರೀದ್ ಸಂದರ್ಭದಲ್ಲಿ ಯಾರು ಗೋ ಮಾಂಸವನ್ನ ಕಳ್ಕೊಳ್ಬಾರ್ದು, ಅದಕ್ಕೆ ನಾವು ಕಂಪ್ಲೀಟ್ ಆ ಗೋ ಹತ್ಯೆ ಮಾಡುವಂಥದ್ದು, ಆ ಗೋ ಮಾಂಸವನ್ನು ಸಾಗಾಟ ಮಾಡುವಂಥ ವ್ಯಕ್ತಿಗಳ ವಿರುದ್ಧವಾಗಿರುವಂತಹ ಒಂದು ಅವೇರ್ನೆಸ್ ಕಾರ್ಯಕ್ರಮ ರಾಜ್ಯಾದ್ಯಂತ ಆಗಿದೆ. ಅದರಿಂದಾಗಿ ಕಳೆದ ಒಂದು ಸಂದರ್ಭಗಳಲ್ಲಿ ಈ ಗೋ ಸಾಗಾಟ ಗೋ ಹತ್ಯೆ ಮಾಡುವಂತ ಪ್ರಕರಣಗಳಿಗೆ ಇವತ್ತು ಬೆಳಕಿಗೆ ಬರ್ತಾ ಇದೆ. ಈಗ ಬಿಜೆಪಿಯವರಿಗೆ ಕೂಡ ರಾಜಕೀಯ ಮಾಡಲಿಕ್ಕೆ ಈಗ ದನ ಸಿಗ್ತಾ ಇದೆ. ಅವ್ರಿಗೆ ದನ ಸಿಗಬೇಕಲ್ಲ ರಾಜಕೀಯ ಮಾಡಲಿಕ್ಕೆ, ಈಗ ದನಗಳು ಸಿಗ್ತಾ ಇದೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ತಾನೇ ಉಸಿರಕಟ್ಟೆ ಪ್ರಕರಣದಲ್ಲಿ ಈಗ ನಮ್ಮ ಜಿಲ್ಲೆಯ ಸಂಸದರಾಗಿ ಗೆದ್ದ ಬಳಿಕ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ತಲೆಗೆಡಿಸಿಕೊಳ್ಳದಂತ ಆರಾಮಜೀವಿ ಅಂತ ಹೇಳೋದು, ಅವ್ರ ಹೆಸರು ಆರಾಮಜೀವಿ ಸಂಸದ ಬ್ರಿಜೇಶ್ ಚೌಟ ಅವರು ನಿದ್ದೆಯಿಂದ ಎದ್ದು ದಿಢೀರ್ ಹೊಡ್ಕೊಂಡು ಬಂದು ಪ್ರಕರಣದ ಬಗ್ಗೆ ಮಾತ್ರ ಅಲ್ಲ, ಆ ಪ್ರಕರಣಕ್ಕೂ ಮತ್ತು ಶಾಸಕ ಅಶೋಕ ರೈಯನ್ನ ತಲುಪು ಹಾಕಲಿಕ್ಕೆ ಹೋಗಿ ಇವತ್ತು ತೀವ್ರವಾದ ಮುಖಭಂಗಕ್ಕೆ ಈಡಾಗಿದ್ದಾರೆ. ಅಂದ್ರೆ ಈ ಒಂದು ಪ್ರಕರಣ ಏನು ಅಂತ ಹೇಳಿ ಈಗ ಪೊಲೀಸ್ ಇಲಾಖೆ ಅದನ್ನ ಬಹಿರಂಗಗೊಳಿಸಿದೆ. ಈಗ ಇನ್ನೊಂದು ಸಮಸ್ಯೆ ಇದೆ ಪುತ್ತೂರಿನಲ್ಲಿ ಬಿಜೆಪಿ ಅವರಿಗೆ. ಈಗ ಬಿಜೆಪಿ ಅವರು ಮಾಡ್ತಾ ಬಂದದ್ದು ಹಿಂದುತ್ವದ ರಾಜಕಾರಣ ಮೂಲಕ ರಾಜಕಾರಣ. ಇವತ್ತು ಜಗದೀಶ್ವರ ಮಗನ ಏನು ಆ ಮೋಸ ಪ್ರಕರಣದಲ್ಲಿ ಇವರು ಯಾವ ರೀತಿ ಇವರ ನಡವಳಿಕೆ ಇತ್ತು ಅಂತೇಳಿ ಜನರು ನೋಡಿದ್ದಾರೆ. ಇವರ ಆ ಹಿಂದುತ್ವದ ಬಣ್ಣ ಬೇಡ. ಆ ಒಂದು ಸಂದರ್ಭದಲ್ಲಿ ಇಷ್ಟು ಸಮಯ ಅವರ ಕಾರ್ಯಕ್ರಮ ಆಗಿತ್ತು, ಅವರ ಕಾರ್ಯವೈಖರಿ ಆಗಿತ್ತು, ಅವರ ನಡವಳಿಕೆ ಆಗಿತ್ತು. ಇವತ್ತು ಆ ಹಿಂದೂ ಹುಡುಗಿ ಕೂಡ ಅದು ಹಿಂದೂ ಹುಡುಗಿ ತಾನೆ,
ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕಿತ್ತಲ್ಲ. ಅದು ಕೂಡ ಒಂದು ಮೂರನೇ ವ್ಯಕ್ತಿ ಅಲ್ಲ, ಪಕ್ಷದ ನಾಯಕನಾಗಿದ್ದುಕೊಂಡು, ಪಕ್ಷದ ನಗರ ಮಂಡಲದ ಅಧ್ಯಕ್ಷನಾಗಿದ್ದುಕೊಂಡು, ಇವತ್ತು ಪಕ್ಷ ಸಂಘಟನೆಯಲ್ಲಿ ಮುಚ್ಚಿನಲ್ಲಿದ್ದಂತ ವ್ಯಕ್ತಿಯ ಮಗನ ಮನೆಯಲ್ಲಿ ಈ ತರ ಅನ್ಯಾಯ ಆಗಿದೆ ಅಂತ ಹೇಳುವಾಗ ಅವರ ಪರ ನಿಲ್ಲದಂತ ಬಿಜೆಪಿ ಅವರ ಹಿಂದುತ್ವ ಏನು ಅಂತೇಳಿ ಪುತ್ತೂರಿನ ಜನರಿಗೆ ಗೊತ್ತಾಗಿದೆ. ಇವತ್ತು ಪುತ್ತೂರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರಿಗೆ ಬಿಜೆಪಿ ಅವರಿಗೆ ಇವತ್ತು ಅವರು 3ನೇ ಸ್ಥಾನದಲ್ಲಿದ್ದಾರೆ, ಪುತ್ತೂರಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ ಕಳೆದ ಒಂದು ಚುನಾವಣೆಯ ಅಂಕಿಅಂಶ. ಅವರೊಳಗೆ ಈಗ ಪೈಪೋಟಿ ಇದೆ. ಅವರ ಇಬ್ಬರ ಅಸ್ತಿತ್ವ ಉಳಿಸಿಕೊಳ್ಳಲಿಕ್ಕೆ ಪರಸ್ಪರ ಪೈಪೋಟಿ ಮಾಡುವಂತ ನೋಡಿದೆ. ಇವತ್ತು ಬಿಜೆಪಿಗೆ ಏನಾಗಿದೆ ಅಂತ ಹೇಳಿದ್ರೆ ಅವರ ಒಳಗಿನ ಹೈರಾಣಾಗಿದೆ, ಒಡಕ್ಕೆ ರಾಜಕಾರಣಿ ಹೈರಾಣಾಗಿ ಹೋಗಿದೆ. ನಿಜವಾಗಿ ಒಂದು ಕ್ರಿಯಾಶೀಲ ಪ್ರತಿಪಕ್ಷವಾಗಿ ಇರಬೇಕಿತ್ತು. ಈಗ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಆಡಳಿತ ಪಕ್ಷ ಇರಲಿ ಅದಕ್ಕೆ ವಿರುದ್ಧವಾಗಿ ಒಂದು ಕ್ರಿಯಾಶೀಲ ವಿರೋಧ ಪಕ್ಷವಾಗಿ ಅದು ಕೆಲಸ ಮಾಡುವಂಥದ್ದಕ್ಕೆ ಶಕ್ತಿಯುತವಾದಂತಹ ಒಂದು ವಿರೋಧ ಪಕ್ಷ ಇರಬೇಕು. ಪ್ರಜಾಪ್ರಭುತ್ವದ ಉಳಿವಿಗಾಗಿ ಆ ಒಂದು ಪ್ರತಿಪಕ್ಷ ಕೂಡ ಇವತ್ತು ಜನಪರವಾಗಿ ಅಥವಾ ಆಡಳಿತಾರೂಢ ಸರ್ಕಾರಗಳ ಇವತ್ತು ಪಕ್ಷದ ಯಾವುದು ಹುಡುಕುಗಳ ನ್ಯೂನತೆ ಇದ್ರೆ ಅದನ್ನ ಇವತ್ತು ಆ ತಪ್ಪನ್ನ ತೋರಿಸುವಂಥದ್ದು, ಅದರ ಪರವಾಗಿ ಅದರ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಸರ್ವಸಾಮಾನ್ಯ. ಆದರೆ ಪುತ್ತೂರಲ್ಲಿ ಕೂಡ ಒಂದು ಕ್ರಿಯಾಶೀಲ ಪ್ರತಿಪಕ್ಷ ಆಗಲಿ ಕೂಡ ನಾಲಾಯಕ ಆಗಿದೆ ಬಿಜೆಪಿ. ಇವ್ರಿಗೆ ಏನಾಗಿದೆ ಅಂತ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಿಕ್ಕೆ ಬೇಕಾಗಿ ಅವರು ತುಂಬಾ ದಿನ ಕಾಯ್ತಾ ಇದ್ರು. ಏನಾದ್ರೂ ಕೋಮುಗಲಭೆ ಮಾಡಿಸಿ ನಾವಿನ್ನು ಮೈಲೇಜ್ ಪಡಿಬಹುದು ಅಂತ ಹೇಳಿ ಕೊಂಚ ಹಾಕಿ ಕಾಯ್ತಿದ್ದ ಸಂದರ್ಭದಲ್ಲಿ ಈ ಪುರುಷರ ಕಟ್ಟೆ ಎಂಬ ಒಂದು ಗೊತ್ತು ಪ್ರಕರಣಗಳಿಗೆ ಕೈಗಿಸಿತ್ತು. ಈ ಪ್ರಕರಣ ಕೈ ಹಾಕಿ ಇದ್ದ ಮರ್ಯಾದೆ ಕಳ್ಕೊಂಡು ಹೊರಗೆ ಏನಾಗಿದೆ, ಜಿಲ್ಲೆಯಲ್ಲಿ ಏನೇ ಅಭಿವೃದ್ಧಿ ಕೆಲಸ ಮಾಡಾಯ್ಕೊಟ್ಟಿಲ್ಲ. ಸಂಸದ ಬ್ರಿಜೇಶ್ ಶೆಟ್ಟರ ಮೇಲೆ ಹಿಡಿತು, ಅದು ಯಾವ ರಗಳೆಗಿಲ್ಲ. ಈಗ ಜನರಿಗೆ ಏನಾಗಿದೆ, ಅಭಿವೃದ್ಧಿ ಮಾಡೋದಂದ್ರೆ ಇಲ್ಲ, ರಗಳೆ ಮಾಡುವವರು ಬೇಡ ಅಂತಿತ್ತು. ಆದ್ರೆ ಚೌಟರ ಮೇಲೆ ಏನಿತ್ತಂತಂದ್ರೆ ರಗಳೆಗಿಲ್ಲ ಒಬ್ಬ ಸಜ್ಜಳ ಅಂತಿತ್ತು. ಅವರು ಈ ಪ್ರಕರಣಕ್ಕೆ ಬಂದು ಅಶೋಕ ರಯ್ಯನ ತಲಕಾರ್ಲಿಕ್ಕೆ ಹೋಗಿ ಅವರಿಗಿದ್ದಂತ ಮಾನ ಮರ್ಯಾದೆಯನ್ನು ಸಂಪೂರ್ಣ ತಗೊಂಡಿದ್ದಾರೆ. ಇದೇ ಬ್ರಿಜೇಶ್ ಚೌಟರು ಈಗ ಜಿಲ್ಲೆಯಲ್ಲಿ ಎಷ್ಟೋ ಜನ ಒಂದು ಹುಡುಗಿಯರಿಗೆ ಅನ್ಯಾಯ ಆಗಿದೆ. ಅದು ಯಾವುದೇ ಇರಲಿ, ಅದು ಹಿಂದೂಗಳಿಂದ ಇರಲಿ ಅದು ಮುಸಲ್ಮಾನರಿಂದ ಇರಲಿ, ಯಾವುದೇ ಪ್ರಕರಣ ಆಗಿದೆ. ಈ ಹಿಂದೂ ಅಂತ ಹೇಳುವಾಗ ಒಂದು ಹಿಂದೂ ಸಮಾಜಕ್ಕೆ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ ಅಂತ ಹೇಳುವಾಗ ಹಿಂದುತ್ವದ ಕಂಪುಗಾರನಲ್ಲಿ ರಾಜಕೀಯ ಮಾಡ್ತಿರುವಂತ ಇವರು ಆರೋಪಿಯಾಗ ನೋಡಬಾರ್ದು. ಆ ಹಿಂದೂ ಹುಡುಗಿಗೆ ಅನ್ಯಾಯ ಆದಾಗ ಬರ್ಬೇಕೇ ಬೇಡ. ಇವು ಈ ಜಿಲ್ಲೆಯಲ್ಲಿ ಹೇಗೆ ಇವರ ಪ್ರತಿಭಟನೆ ಇವರ ಕಾರ್ಯಕ್ರಮ ಹೇಗಿದೆ ಸಂಘವರೆ ಬಿಜೆಪಿ. ಆರೋಪಿ ಮುಸಲ್ಮಾನ ಆದ್ರೆ ದಕ್ಷಿಣ ಜಿಲ್ಲೆ ಬಂದ್, ಆರೋಪಿ ಹಿಂದೂ ಆದ್ರೆ ಬಾಯಿ ಬಂದ್. ನೋಡಿ ಪ್ರಕರಣ ನೋಡಿ, ಹಲವಾರು ಪ್ರಕರಣಗಳು. ಈಗ ಮಂಗಳೂರಲ್ಲಿ ಒಬ್ಬ ಹರೀಶ್ ಪೂಜಾರಿ ಅನ್ನೊಬ್ಬ ನನಗೆ ಗೊತ್ತಿಲ್ಲ, ಮಾಧ್ಯಮದಲ್ಲಿ ಬಂದು ಬಜರಂಗ ಕಾರ್ಯಕರ್ತ. ಅವ ಒಂದು ಹಿಂದೂ ಹುಡುಗಿಗೆ ಲೈಂಗಿಕ ದೌರ್ಜನ್ಯ ಹೋಗಿ ಆ ಹಿಂದೂ ಹುಡುಗಿ ಆ ಮಾನಸಿಕ ಹಿಂಸೆ ತರ ಆತ್ಮಹತ್ಯೆ ಮಾಡಿದ ಪ್ರಕರಣ ನಾನು ನೋಡಿದ್ದೆ. ಆ ಪ್ರಕರಣದ ಬಗ್ಗೆ ಮಾತಾಡಿ ನೋಡ್ರೆ ಇವರು ಆಗ ವಿದೇಶಕ್ಕೆ ಎಲ್ಲಿ ಅಡಿಗೆ ಬಿಟ್ಟಿದ್ರು. ಈಗ ಮೊನ್ನೆಲ್ಲ ಬಂದ್ರಲ್ಲ, ವಿಜಯ್ ಚೌಟ ಬೇರೆ, ಕಿಶೋರ್ ಬೊಟ್ಟೇಡಿ ಬೇರೆ, ನಮ್ಮ ಇಲ್ಲೇ ಮಾಜಿ ಶಾಸಕ ಮಠದವರು ಬೇರೆ, ಸಂಘ ಪರಿವಾರ ನಾಯಕರು ಬೇರೆ. ಅವರಿಗೆ ಅದೆಲ್ಲ ಕಾಣಲಿಲ್ವಾ? ಈ ಜಿಲ್ಲೆಯಲ್ಲಿ ಅಂತ ಪ್ರಕರಣ ಆಗುವಾಗ ಇವಾಗ ಅಡಿಗೆ ಕೂತ್ಕೊಳ್ಳುವಂತ, ಇವರಿಗೆ ರಾಜಕೀಯ ಲಾಭ ಮಾಡಲಿಕ್ಕೆ ಏನಾದರೂ ಸಿಗುವಂತ ಸಂದರ್ಭದಲ್ಲಿ ಓಡಿಕೊಂಡು ಬಂದರು. ಇದು ಈ ಜಿಲ್ಲೆ ಜನರಿಗೆ ಗೊತ್ತಾಗ್ತದೆ. ಮೊದಲು ಅವರ ಯಾವ ಈ ಎಜೆಂಡಾ ಅಥವಾ ಅವರ ಎಲ್ಲ ಕಾರ್ಯಕ್ರಮ, ಈ ಡೋಂಗಿ ಕಾರ್ಯಕ್ರಮ ನಡೆಯುವುದಿಲ್ಲ. ಇವತ್ತು ಬಿಜೆಪಿಯವರ ಹಿಂದುತ್ವ ಡೋಂಗಿ ಹಿಂದುತ್ವ ಗೊತ್ತಾಗಿದೆ. ಈ ಡೋಂಗಿ ಹಿಂದುತ್ವ ಅವರ ಕಾರ್ಯಕ್ರಮದ ಗೊತ್ತಾಗಿದೆ. ಈಗ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಜನಪರವಾದಂತ ಕೆಲಸ. ಈಗ ಹಿಂದೂ ಧಾರ್ಮಿಕ ಕ್ಷೇತ್ರ ಇವತ್ತು ಮಾನ್ಯ ದೇವಸ್ಥಾನ ಆಗಲಿ, ಶಾಸನಲಿಂಗೇಶ್ವರ ದೇವಸ್ಥಾನ ಆಗಲಿ, ಇವತ್ತು ಪುತ್ತೂರು ಕ್ಷೇತ್ರದ ವಿವಿಧ ಧಾರ್ಮಿಕ ಕ್ಷೇತ್ರದ
ಅಭಿವೃದ್ಧಿಗೆ ಇವತ್ತು ಕಾರ್ಯಕ್ರಮ ರೂಪಿಸಿಕೊಂಡಿದೆ. ಇದರಿಂದಾಗಿ ಜನರಿಗೆ ಏನಾಗಿದೆ, ನಿಜವಾದ ನೈಜ ಹಿಂದೂ ಇವತ್ತು ಅಶೋಕ್ ಕುಮಾರ್ ರೈ ಅಂತ. ಇವತ್ತು ಹಿಂದುತ್ವದ ಟ್ರಂಪ್ಗಾರ ಅಶೋಕರಿಗೆ ಎಲ್ಲಿರುವುದು? ಇವರ ಟ್ರಂಪ್ಗಾರಲ್ಲ ಬಂಡಗಾರಗೊಂಡಿದೆ, ಮಸ್ಕಾಗಿದೆ ಇವತ್ತು. ಇದು ನಡೆಯುವುದಿಲ್ಲ. ಇವರ ಡೋಂಗಿ ಹಿಂದುತ್ವ, ಇವರ ಡೋಂಗಿ ಕೆಲಸ ಕಾರ್ಯಗಳು, ಇವರು ಯಾವ ಯಾವ ಕಾರ್ಯಕ್ರಮಕ್ಕೆ ಲಾಭ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳೋ ವಿಚಾರದಲ್ಲಿ ಇವತ್ತು ಜನರಿಗೆ ಅರ್ಥ ಆಗಿದೆ. ಈಗ ಬೀಚ್ ರೋಡಲ್ಲಿ ಮೊನ್ನೆ ಹತ್ಯೆ ಮಾಡಿದ್ದು ಹೆಣ್ಣು ಯುವಕ. ಎಲ್ಲಿಯಾದರೂ ಮುಸಲ್ಮಾನ ಹುಡುಗನಿಂದ ಯುವಕನಿಂದ ಹತ್ಯೆ ಹಾಕಿದ್ರೆ ಇವತ್ತು ಇದೇ ವಿಜಯ್ ಚೌಕ, ಇದೇ ಪ್ರಭಾಕರ ಭಟ್ರು, ಇದೇ ಜಿಲ್ಲೆಯ ಎಲ್ಲ ಬಿಜೆಪಿ ಎಮ್ಎಲ್ಎಗಳು, ನಮ್ಮ ಮಠಂದವರು ಸೇರಿ, ನನ್ನ ಆತ್ಮೀಯ ಸ್ನೇಹಿತ ಮಠಂದವರು ಸೇರಿ ಇದು ಜಿಲ್ಲೆಗೆ ಬೆಂಕಿ ಕೊಡ್ಲಿಕ್ಕೆ ಹೋಗ್ತೀವಿ. ಇವತ್ತು ನಿನ್ನೆ ನಾಟಕ ಮಾಡಿ ಸಾಂತ್ವನ ಹೇಳಲಿಕ್ಕೆ ಹೋಗಿದ್ದಾರೆ. ಯಾಕಂದ್ರೆ ಇಲ್ಲಿ ಕಡೆ ಕೈ ಹಾಕಿ ಆಗಿದೆ, ಅಲ್ಲಿ ಹೋಗಿದ್ರೆ ಏನು ಪ್ರಶ್ನೆ ಮಾಡ್ತಾರೆ ಜನರಿಗೆ ಗೊತ್ತಾಗ್ತದೆ ನಿನ್ನೆ ಸಾಂತ್ವನ ಹೇಳಲಿಕ್ಕೆ ಹೋಗಿದ್ದಾರೆ. ಸಾಂತ್ವನ ಹೇಳಿ ಸಾಕ, ಊಟ ಮಾಡ್ಬೇಕಲ್ಲ. ಆ ಹುಡುಗಿ ಜೀವ ಹೋಯ್ತದ ಅತ್ಯಂತ. ಈ ಯುವಕರೆಲ್ಲ ತಲೆ ಹಾಳಾಗಿದ್ದಾರೆ ಅಂತಂದ್ರೆ ಇಂಥ ಸಂಘಟನೆ, ಈ ಸಂಘಟನೆ ಪ್ರಭಾವ, ಬೇರೆ ಬೇರೆ ರೀತಿಯ ಪ್ರಭಾವದಿಂದಾಗಿ ಇವತ್ತು ಯುವಕರ ನಾಟಕ ಹೀಗೆ ಹೇಳುವಂಥದ್ದು. ನಿನ್ನೆ ನಾನು ನೋಡಿದ ಪುತ್ತಿಲ ಪರಿವಾರದ ಮುಖಂಡ ಆಳುಗಳು ಗೊತ್ತಿರುವಾಗಿ ಎನ್ಕೌಂಟರ್ ಮಾಡಬೇಕು, ಎನ್ಕೌಂಟರ್ ಮಾಡುವಂತ ಎಲ್ಲ ಮಾಡಿಸಿಕೊಳ್ಳುವಂತ ಎಲ್ಲ ಆರೋಪಿರುವಂತ ಈ ಬಿಜೆಪಿ ನಾಯಕರು. ಒಬ್ಬ ಹತ್ಯೆ ಮಾಡಿದವರನ್ನು ಎನ್ಕೌಂಟರ್ ಮಾಡಬೇಕಿದ್ರೆ ಅಂತ ಕುಕೃತ್ಯಕ್ಕೆ ಪ್ರಚೋದನೆ ಮಾಡುವಂಥದ್ದು, ದ್ವೇಷ ಭಾಷಣ ಮಾಡುವಂಥದ್ದು, ಗೋವು ಪ್ರಚೋದನೆ ಮಾಡುವಂಥದ್ದು, ಈ ಹುಡುಗರನ್ನ ಚೂ ಬಿಡುವಂತ ಶಕ್ತಿಗಳನ್ನು ಕೂಡ ಎನ್ಕೌಂಟರ್ ಮಾಡಬೇಕು. ಹೌದಲ್ಲ? ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಯಾರೆಲ್ಲ ಸಮಾಜಘಾತಕ ಶಕ್ತಿಗಳಿವೆ ಅವ್ರ ಬಗ್ಗು ಬಡಿಬೇಕು, ಶೂಟ್ ಮಾಡಿ ಅಂತ ಹೇಳಿದ್ರು. ಹೌದಾ? ಹೇಳಿದ್ರ? ಅದರ ದೊಡ್ಡ ಸಂಘಟನೆ, ಕೆಲವು ಸಂಘ ದೊಡ್ಡ ವಿಷಯವಾಗಿ ಬೀಸಿದ್ರು. ಕಾನೂನು ಬಿಟ್ಟು ಶೂಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ, ಶೂಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಒಂದು ಜಿಲ್ಲಾ ಮಂತ್ರಿ. ಈಗ ಅಂತವರೇ ನೀವು ಎನ್ಕೌಂಟರ್ ಮಾಡಿ, ಶೂಟ್ ಮಾಡಿ ಅಂದ್ರೆ ಪುತ್ತಿಲಲ್ಲಿ ಕೂಡ ಎನ್ಕೌಂಟರ್ ಬಲಿಯಾಗುವಂತ ಒಂದು ಪ್ರಸಂಗದಲ್ಲಿ ಅವತ್ತು ಆದರ್ಶ ತಪ್ಪಿದ್ದು. ಅವತ್ತು ಶನಿ ಪೂಜೆ ಪ್ರಕರಣದಲ್ಲಿ ಇಡೀ ವ್ಯವಸ್ಥೆ ಅವರನ್ನು, ಅದು ಯಾರು ಕಾಂಗ್ರೆಸ್ ಅವರಲ್ಲ, ಬಿಜೆಪಿಯ ವ್ಯವಸ್ಥೆನೇ ಅಲ್ಲಿ ಅವತ್ತು ಎನ್ಕೌಂಟರ್ ಮಾಡಿದ್ರೆ ಹೊರಟಿತ್ತು. ಈಗ ಜಿಲ್ಲೆಯಲ್ಲಿ ಆಗುವಂಥದ್ದು ಈಗ ಶಾಂತಿ ಸಾಮರಸ್ಯ ಸೌಹಾರ್ದದಲ್ಲಿ ಬದುಕುವ ವಿಚಾರ. ಈಗ ಮೊನ್ನೆ ತಾನೆ ಕುಶಲಗಟ್ಟೆಯಲ್ಲಿ ನೋಡಿ ಎಲ್ಲೂ ಸೌಹಾರ್ದದಲ್ಲಿ ಬರ್ತದೆ. ಈಗ ಪಕ್ಷ ರಾಜಕಾರಣ ಬೇರೆ. ಬಿಜೆಪಿಗೆ ಓಟ್ ಹಾಕೋರು ಬಿಜೆಪಿ ಓಟ್ ಹಾಕ್ತಾರೆ, ಕಾಂಗ್ರೆಸ್ಗೆ ಓಟ್ ಹಾಕೋರು ಕಾಂಗ್ರೆಸ್ ಓಟ್ ಹಾಕ್ತಾರೆ, ದಳಕ್ಕೆ ಓಟ್ ಹಾಕೋರು ದಳಕ್ಕೆ ಹೋಗ್ತಾರೆ, ಕಮ್ಯುನಿಸ್ಟ್ ಓಟ್ ಹಾಕೋರು ಕಮ್ಯುನಿಸ್ಟ್ ಹೋಗ್ತಾರೆ. ಮೊದಲಿರುವುದು ಅವರವರ ಇಷ್ಟ ಮತ ಹಾಕುವಂಥದ್ದು. ಆ ರಾಜಕಾರಣ ಅವರ ಹಕ್ಕಿದೆ, ಅವ್ರಿಗೆ ಏನಿದೆ ಹಕ್ಕು. ಆದರೆ ಅಲ್ಲಿಯ ಒಂದು ವಾತಾವರಣ ಎಲ್ಲರೂ ಸೇರಿಕೊಂಡು ಒಂದು ಸೌಹಾರ್ದದಲ್ಲಿ ಬರ್ತಕ್ಕಂಥ ವಾತಾವರಣ ಪುತ್ತೂರಿಗಿಂತ ಅದರಲ್ಲಿ ಎಲ್ಲ ಕಡೆ ಕೂಡ ಇದೆ. ಈಗ ನಾನು ವಿಜಯ್ ಚೌಕತ್ರನ್ನ ಕೇಳುವಂಥದ್ದು, ಒಬ್ಬ ರಾಜಕಾರಣ ಹೇಗಿರ್ಬೇಕು? ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಜನಪ್ರತಿನಿಧಿಯವ ಹೇಗಿರ್ಬೇಕು? ಒಬ್ಬ ಜನಪ್ರತಿನಿಧಿ ಜನರಿಗೆ ದಿನವಾದ ಸಿಗುವಂತಹ ಸಂಪರ್ಕ ಸಿಗುವಂತ ವ್ಯವಸ್ಥೆಯಲ್ಲಿ ಇರಬೇಕು. ವಿಜಯ್ ಚೌಟ ಅವರು ಕಚೇರಿ ಇದೆ, ಅಲ್ಲಿ ಜನರಿಗೆ ಸಿಗ್ತಾರ ನೋಡಿ. ಬಿಜೆಪಿ ಕಾರ್ಯಕರ್ತರಿಗೆ ವಿಜಯ್ ಚೌಟ ಸಿಗ್ತಾರ ನೋಡಿ. ಒಬ್ಬ ಪಾರ್ಲಿಮೆಂಟ್ ಸದಸ್ಯನಾಗಿ ಎಲ್ಲ ಜನರ ಸಂಪರ್ಕ ಇಟ್ಟುಕೊಂಡು ಇವತ್ತು ಇಲ್ಲಿ ಅಭಿವೃದ್ಧಿ ಎಷ್ಟು ಮಾಡ್ಲಿಕ್ಕೆ ಆಗ್ತದೆ ಅಭಿವೃದ್ಧಿ ಮಾಡೋದು, ಕೆಲವು ಸಮಸ್ಯೆಯ ಬಗ್ಗೆ ಪರಿಹರಿಸುವ ಕೆಲಸವನ್ನ ಪಾರ್ಲಿಮೆಂಟ್ ಮೆಂಬರ್ಗಳು ಮಾಡ್ತಾ ಬಂದರು. ಅದು ವಿಶೇಷವಾಗಿ ಒಂದು ವಿಚಿತ್ರವಾದಂತಹ ಒಂದು ರಾಜಕಾರಣ ವಿಜಯ್ ಚೌಟ. ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ, ಮೊನ್ನೆ ಯಾಕೆ ಓಡಿಕೊಂಡು ಬಂದರು ಅಂತ ಹೇಳಿದ್ರೆ,
ಇಲ್ಲಿ ಜಿಲ್ಲೆಯಲ್ಲಿ ಕಟೀಲ್ ಒಂದು ನವೀನ ಕುಮಾರ್ ಕಟೀಲ್ ಕೋಟೆ ಇದೆ, ಬಿಜೆಪಿ ಒಂದು ನವೀನ ಕುಮಾರ್ ಕಟೀಲ್ ಒಂದು ಕೋಟೆ ಇದೆ. ಆ ಕೋಟೆಯನ್ನು ಹೊಡಿಲಿಕ್ಕೆ ಇವರಿಗೆ ಆಗುದಿಲ್ಲ. ಸತ್ಯ ಒಪ್ಕೊಳ್ಬೇಕು. ಬಿಜೆಪಿಯಲ್ಲಿ ಇವತ್ತು ಇಡೀ ಜಿಲ್ಲೆ ಬಿಜೆಪಿಯಲ್ಲಿ ನವೀನ ಕುಮಾರ್ ಕಟೀಲ್ ಒಂದು ಕೋಟೆ ಇದೆ. ಆ ಕೋಟೆಯನ್ನು ಹೊಡಿಲಿಕ್ಕೆ ಬಿಡಿಸಲಿಕ್ಕೆ ಆಗಲಿಲ್ಲ. ಅದನ್ನು ಹೊಡಿದು ಬಿಟ್ಟು ಅಶೋಕ್ ಕುಮಾರ್ ಕಟ್ಟಿಕೊಂಡ ಕೋಟೆಗೆ ಹೊಡಿಲಿಕ್ಕೆ ಬಂದಿದ್ದಾರೆ ಇವತ್ತು ಮೊನ್ನೆ. ಆ ಪ್ರಕರಣದಲ್ಲಿ ಅಶೋಕ್ ರೈ ಯಾಕೆ ಅಂತ ಹೇಳಿದ್ರೆ ಇವತ್ತು ಹಿಂದುತ್ವ ಟ್ರಂಪ್ ಕಾರ್ಡ್ ಅಶೋಕ್ ರೈ ಹೇಳಿದೆ. ಇಡೀ ಪುತ್ತೂರಿನ ಜನತೆ, ಜಿಲ್ಲೆಯ ಜನತೆ, ಹಿಂದೂಗಳಿಗೆ ಅಶೋಕ್ ರೈ ಒಪ್ಕೊಂಡಿದ್ದಾರೆ. ಸುಮ್ಮನೆ ಒಪ್ಕೊಳ್ಳಿಲ್ಲ ಸ್ವಾಮಿ. ಆ ಕಾರ್ಯಕ್ರಮ, ಅವರ ಕಾರ್ಯ ಯೋಜನೆ ಮತ್ತು ಅವರು ಮಾಡುವಂಥ ಅಭಿವೃದ್ಧಿ ಕೆಲಸಗಳು, ಅವರ ನಡವಳಿಕೆಗಳು, ಅವರ ಒಂದು ಪಾರದರ್ಶಕದ ಕೆಲವು ವಿಚಾರಗಳು ಇವತ್ತೇನಾಗಿದೆ ಜನರು ಒಪ್ಪಿಕೊಳ್ಳುವಂಥದ್ದು. ಖಾಲಿ ಹಿಂದೂಗಳಂತಲ್ಲ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವಂಥ ಒಂದು ಏನು ವೇದವಾಕ್ಯ ಇದೆ, ಅದು ನಿಜವಾಗಿ ಪರಿಪಾಲನೆ ಮಾಡ್ತಾ ಇರುವಂಥದ್ದು ಅಶೋಕ್ ರೈ. ಟೋಟಲಿ ಇವರು ಕಂಗಾಲಾಗಿದ್ದಾರೆ. ಬಿಜೆಪಿಯವರು ಟೋಟಲಿ ಕಂಗಾಲಾಗಿದ್ದಾರೆ. ಮತ್ತೆ ಈ ಅಶೋಕ್ ರೈಯ ಕಾರ್ಯಕ್ರಮದಿಂದಾಗಿ, ಅವರ ಹಿಂದುತ್ವದ ಕಾರ್ಯಕ್ರಮದಿಂದಾಗಿ ಇವರ ಡೋಂಗಿ ಹಿಂದುತ್ವ ಇವತ್ತು ಬಣ್ಣ ಕಳೆದುಕೊಳ್ಳುವಂತ ಇದೆ. ಮತ್ತೆ ಇವರಿಗೆ ಅವರ ಕೆಲವು ವಿಚಾರಗಳಿಂದಾಗಿ ಇವರಿಗೆ ಈಗ ಬಿಜೆಪಿ ಸಂಘದವರಿಗೆ ಮುಂಗುಳರ ತುತ್ತಾಗಿದೆ. ರಾಜಕೀಯವಾಗಿ ಅವರು ಮಾಡಲಿ, ಹೇಗೆ ಮಾಡಬೇಕು. ಎಲ್ಲಾದರೂ ಅಶೋಕ್ ರೈ ಮಾಡುವಂಥ ಕಾರ್ಯಕ್ರಮದಲ್ಲಿ ತಪ್ಪುಗಳಿಗೆ ಕಂಡು ಬಂದರೆ, ಅದು ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ತಪ್ಪು ಕಂಡು ಬಂದರೆ, ನಡವಳಿಕೆ ವ್ಯತ್ಯಾಸ ಕಂಡ್ರೆ ಅದನ್ನು ಅವರು ಜನರ ಗಮನಕ್ಕೆ ತರಲಿ, ಪ್ರತಿಭಟನೆ ಮಾಡಲಿ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಬೇಕು. ಎಲ್ಲರಿಗೂ ಮುಕ್ತ ಅವಕಾಶ ಇದೆ. ಇದೆಲ್ಲ ಬಿಟ್ಟು ಇವತ್ತು ಸಂವಾದದಲ್ಲಿರುವಂಥ ಪುತ್ತೂರಿನ ಶಾಂತಿಯನ್ನು ಕರೆದು ಹೋಗುವಂಥದ್ದು, ಒಬ್ಬ ಕ್ಯಾಪ್ಟನ್ ಆಗಿದ್ದಂಥ ಬ್ರಿಜೇಶ್ ಅವರಿಗೆ ಹೇಳಿದ ಬಡಿಸುವಂಥ ಯೋಗ್ಯತೆಗೆ ಹೇಳಿದ ವಿಚಾರ. ಒಬ್ಬ ಕ್ಯಾಪ್ಟನ್ ಆಗಿರುವ ಮಿಲಿಟರಿ ಸೇವೆ ಮಾಡಿದ ಅವರ ರಾಷ್ಟ್ರ ಪ್ರೇಮ ಇರ್ತದೆ. ಯಾವುದು ಡೋಂಗಿ ರಾಷ್ಟ್ರ ಪ್ರೇಮ ಅಲ್ಲ, ಒರಿಜಿನಲ್ ದೇಶ ಪ್ರೇಮ ಇರ್ತದೆ. ಒಬ್ಬ ನಿಜವಾದ ದೇಶ ಪ್ರೇಮಿ ಹೇಗಿರ್ತಾರೆ ಅಂತ ಹೇಳಿದ್ರೆ, ಆ ಊರಿನ ಎಲ್ಲ ಜನರು ಸಂವಾದತೆಯಲ್ಲಿ ಸಾಮರಸ್ಯದಲ್ಲಿ ಬದುಕುವ ರೀತಿಯಲ್ಲಿ ಅವನ ಕಾರ್ಯಕ್ರಮ ಹಾಕಿದ್ರೆ ಮಾತ್ರ ಅವನ ದೇಶ ಪ್ರೇಮಕ್ಕೆ ಅರ್ಥವಾಗ್ತದೆ. ಈ ಒಡಕ ತಂದು ಅಲ್ಲಿ ಏನಾದರೂ ಲಾಭ ಬೇಳೆ ಬೇಯಿಸಲಿಕ್ಕೆ ಬರುವಂತ ಈ ಇವರು ಏನು ಎಕ್ಸ್ ಮಿಲಿಟರಿ ಯಾವ ಪುರುಷಾರ್ಥಕ್ಕೆ ಇವರು ದೇಶದ್ರೋಹ ಮಾಡಿ. ಅದಕ್ಕೆ ನಾನು ಹೇಳುವಂಥದ್ದು ಎಸ್ ಪಿ ಅವರ ಹತ್ರ ಅವರಿಗೆ ನಾನು ಪೊಲೀಸ್ ಇಲಾಖೆ ಮೊನ್ನೆ ಕೆಲವು ನ್ಯೂಸ್ ಅವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಿದೆ. ನನಗೆ ಪೇಪರಲ್ಲಿ ನೋಡಿದ್ದೆ, ಅದು ವರದಿ ನೋಡಿದ್ದೆ. ಅದು ಎಷ್ಟು ಸರಿ ಎಷ್ಟು ತಪ್ಪು ನಾನು ವಿಮರ್ಶೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಅವರ ವಾದ ಪ್ರಕಾರ ಯಾವುದೇ ಕೋಮು ಪ್ರಚೋದನಕಾರಿ ವಿಚಾರಗಳು ಪ್ರಸಾರ ಮಾಡಿದ ಅದು ಕೋಮು ಸ್ವಭಾವ ತೊಂದರೆ ಆಗುವಂಥ ವಿಚಾರಗಳಿಗೆ ನಾವು ಕಡಿಮೆ ಆಗ್ತೀವಿ ಅಂತ ವಿಚಾರದಲ್ಲಿ. ಆದರೆ ಇಲ್ಲಿ ಬಂದು ಇವರು ಕೋಮು ಪ್ರಚೋದನೆ ಮಾಡಿದ MK ಮೇಲೆ, MLA, ಮಾಜಿ MLA ಮೇಲೆ, MS ಮೇಲೆ ಮತ್ತು ರಂಗ ಬರೆಯುವ ನಾಯಕರ ಮೇಲೆ ಇವರು ಕೇಸ್ ದಾಖಲಿಸಬೇಕಲ್ಲ. ಯಾರು ಮಾಡಬಾರ್ದು. ಇವತ್ತು ನಿನ್ನೆ ಹುಡುಗಿ ಹತ್ಯೆ ಬಗ್ಗೆ ಅವರು ಬಜರಂಗಿ ಕಾರ್ಯಕರ್ತ, ಸಂಘಿ ಕಾರ್ಯಕರ್ತ ಅಂತ ಹಾಕಿದ್ದಕ್ಕಾಗಿ ಅವನ ಎಡಿಟ್ ಮಾಡಿ ಶಾಲಾಕಿ ಹಾಕಿದ್ದಕ್ಕಾಗಿ ಕೆಲವು ಬಂಟ್ವಾಳದವರ ಕೆಲವು ಪೋಸ್ಟ್ ವೈರಲ್ ಮಾಡಿದವರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿದ್ದಾರೆ ಅಂತ ಓಪನ್ ಆಗಿ ಪ್ರಚೋದನೆ ಕೊಡ್ಲಿಕ್ಕೆ ಬಂದು. ಈಗ ಒಂದು ವೇಳೆ ನಮ್ಮ ಜಿಲ್ಲೆಯಲ್ಲಿ SP ಇರದಿದ್ದರೆ ಪುರುಷರ ಘಟ್ಟ ಪ್ರಕರಣ ಯಾವ ರೀತಿ ತಿರುವು ಪಡಿತಿತ್ತು ಅಂತ ಅಲ್ವಾ? ಚೂರಿ ತೋರಿಸಿ ದೊಡ್ಡ ಅಪರಾಧ, ಚೂರಿ ಹಾಕಿದ್ರೆ ಏನು ಬಂದಿಲ್ಲ. ನೋಡಿ ಅವರ ರಾಜಕೀಯ ಜೀವನದ ಆರೋಪಿ ಮುಸ್ಲಿಂ ಆದ್ರೆ ವೈಲೆಂಟ್ ಆಗುವಂಥದ್ದು, ಆರೋಪಿ ಹಿಂದೂ ಆದ್ರೆ ಸೈಲೆಂಟ್ ಆಗುವಂಥದ್ದು. ಈಗ ನಾನು ಈ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಮೊನ್ನೆಯಿಂದ ಈ ವಿಚಾರದಲ್ಲಿ ಅದು ನೈಜ ವಿಚಾರ ಎರಡು ಕಡೆ ಕೌಂಟರ್ ಕೇಸ್ ಆಗಿದೆ. ಆ ವಿಚಾರ ಬೇರೆ. ಅಲ್ಲಿ ಅವರ ಸಂಬಂಧಿಕರು ಏನು ಹೇಳಿದ್ದಾರೆ, ಅಲ್ಲಿ CC ಕ್ಯಾಮರಾ ಫುಟೇಜ್ ಯಾವ ರೀತಿ ಪೊಲೀಸವರಿಗೆ ಅದರ ಬಗ್ಗೆ ಆ ರೀತಿಯ ತನಿಖೆ ವಿಚಾರ ಬೇರೆ. ಎರಡು ಕಡೆ ಕೌಂಟರ್ ಕೇಸ್ ಆಗಿದೆ. ಆ ವಿಚಾರ ಬೇರೆ. ಆದರೆ ಒಂದು ವೇಳೆ SP ಅವರು ಅದನ್ನು ಕೂಲಂಕುಷ ಪರಿಶೀಲನೆ ಮಾಡದೆ
ಹಾಗೆ ಬಿಡ್ತಿದ್ರೆ ಒಂದು ಕಡೆ ಆಗ್ತಿದ್ದು ಬೇರೆ ರೀತಿಯಾದ ಮೆಸೇಜ್ ಹೋಗ್ತಿತ್ತು. ಇದು ನೋಡಿದ್ರ ಯಾರಾದರೂ ಆ ದ್ವೇಷ, ಉಗ್ರವಾದ ದ್ವೇಷ ಭಾಷಣ ಮಾಡುವವರು ಎಲ್ಲಿದ್ದಾರೆ? ಹರೀಶ್ ಪೂಜೆ ಎಲ್ಲಿದ್ದಾರೆ? ಭರತ್ ಶೆಟ್ಟಿ ಎಲ್ಲಿದ್ದಾರೆ? ಹರೀಶ್ ಪೂಜಾ ನಮ್ಮ ರಿಶ್ವಂತ್ ಅವರು ಎಸ್ ಪಿ ಆಗಿದ್ದಾಗ ಒಂದು ಭಾಷಣ ಮಾಡಿದ್ದು ಕೇಳಿದ್ರು. ಬೋಳು ಮಂಡೆ ನೋಡಿ, ಇನ್ನೊಮ್ಮೆ ಭಾಷಣ ಮಾಡಲಿ ಇವರಿಗೆ ಬೋಳು ಮಂಡೆ ಅಂತ ಹೇಳಿ ಇವರು ಬೋಳು ಮಂಡೆ ಮಾಡಿ ಮೆರವಣಿಗೆ ಮಾಡ್ತಾರೆ. ಒಂದು ಸಮಾಜದಲ್ಲಿ ಒಂದು ಸ್ಥಾನ ಮಾಡದಿರುವ ಯಾತ್ರೆ ವರ್ತನೆ ಮಾಡಬೇಕಂದ್ರೆ ಒಂದು ಹಂತದಲ್ಲಿ ಅದು ನಡೀತದೆ, ಮತ್ತೊಂದು ಹಂತದಲ್ಲಿ ನಡೀತದೆ. ಈ ಜಿಲ್ಲೆಯ ಜನರ ಪ್ರಬುದ್ಧತೆ ಇದೆ, ಪ್ರಬುದ್ಧರು ಯೋಚನೆ ಮಾಡ್ತಾರೆ. ಇವತ್ತು ಸೋಷಿಯಲ್ ಮೀಡಿಯಾ ತುಂಬಾ ಆಕ್ಟಿವ್ ಆಗಿದೆ. ಪರ ವಿರೋಧ ಇವತ್ತು ವೈರಲ್ ಆಗ್ತಿದೆ ಎಲ್ಲ ವಿಚಾರದಲ್ಲಿ. ಅದು ಬಿಡಿಯಪ್ಪ, ಅದೊಂದು ಆಯ್ತಲ್ಲ. ಈಗ ಬಿಜೆಪಿ ಅವರಿಗೆ ಸಂಘ ಪರಿವಾರಗಳಿಗೆ ಮುಸಲ್ಮಾನರು ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ. ನಮ್ಮ ಕೆಲ ಕಾಂಗ್ರೆಸ್ ಆಗಿದ್ದಾರೆ, ಅವರಿಗೆ ಕೂಡ ಪೂರ್ವಾಗ್ರಹ ಮುಸಲ್ಮಾನರು ಇವರೆಲ್ಲ ಗಾಂಜಾ ಸೇರಿದವರು ನೋಡಿ. ನಮ್ಮ ಮನೆಯಲ್ಲಿ ವಿರಳ ಮುಸಲ್ಮಾನರೆಲ್ಲ ಗಾಂಜಾ ಸೇರಿದವರು ಅಂತ ಹೇಳಿದ್ರು. ಗಾಂಜಾ ಸೇರಿದವರು ಮುಸಲ್ಮಾನ ಇರ್ಬೋದು, ಎಲ್ಲ ಜಾತಿ ಇರ್ಬೋದು. ಅಂದ್ರೆ ಆ ಪೂರ್ವಾಗ್ರಹ ಪೀಡಿತರಾಗಿರುವಂಥವ್ರು ಖಾಲಿ ಬಿಜೆಪಿಯಲ್ಲ, ಸಮಾಜದಲ್ಲಿ ಬೇರೆ ಬೇರೆ ಸಂಘಟನೆಗಳಿದ್ದಾವೆ ಇಲ್ಲ ಅಂತ ಹೇಳುದು. ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಾಣುತ್ತೆ. ಜನರು ಅದನ್ನು ವಿಮರ್ಶೆ ಮಾಡ್ತಾರೆ, ಮಾಡುದಿಲ್ಲ ಅಂತ ಹೇಳುದು. ಪ್ರತಿಯೊಂದು ತಪ್ಪನ್ನು ಹುಡುಕ್ತಾರೆ, ಹೌದಲ್ವಾ? ಪ್ರತಿಯೊಂದು ತಪ್ಪು ನಾನು ಎಲ್ಲಿಯಾದ್ರೂ ಮಾತಾಡಿ ತಪ್ಪಿದ್ರೆ ಕೂಡಲೇ ಕಮೆಂಟ್ ಬರ್ತದೆ. ಬೇರೆ ರೀತಿ ದ್ವೇಷದಲ್ಲಿ ಕಮೆಂಟ್ ಮಾಡೋದು ಬೇರೆ, ಕೋಪದಲ್ಲಿ ಕಮೆಂಟ್ ಮಾಡೋದು ಬೇರೆ, ಬೈಯುವುದು ಬೇರೆ ಬೇರೆ. ಆದರೆ ಒಬ್ಬ ಪ್ರಬುದ್ಧತಿರುವ ಜನರು ಅರ್ಥ ಮಾಡ್ಕೊಳ್ತಾರೆ, ಇವನು ಯಾಕೆ ಈ ತರ ಮಾಡಿದ, ಇಷ್ಟವರೆಗೆ ಮಾತಾಡ್ತಿರಲ್ಲ, ಈಗ ಯಾಕೆ ಮಾತಾಡ್ತಾರೆ, ಅದೆಲ್ಲ ಬರುವುದು ಹೇಗೆ ಗೊತ್ತಂತಾರೆ. ಅದು ನಿಮಗೆ ಅದು ಒಳಗಿನ ನಿಜ ಬಣ್ಣ ಒಳಗೆ ಬರ್ಬೋದು. ಮುಂದೆ ನಿಮ್ಮ ಆಲ್ಕೋಹಾಲ್ ಹಾಕಿದವರ ಹತ್ರ ಮಾತಾಡ್ಬೇಕಲ್ಲ, ಕೊಡಗೆ ಅಂತ ಹೇಳ್ತಾರೆ. ಅದೆಲ್ಲ ನೀವು ಮಂಪರ ಪರೀಕ್ಷೆ ಮಾಡಬೇಕಂತಿಲ್ಲ. ಆಲ್ಕೋಹಾಲ್ ಹಾಕಿದ ಕೂಡಲೇ ಸಾರಾಯಿ ಕುಡಿದ ಕೂಡಲೇ ಹೊರಗೆ ಬರ್ತದೆ. ಕೆಲವರಿಗೆ ಏನಾಗ್ತದೆ, ಸಂದರ್ಭದಲ್ಲಿ ಆಟೋಮೆಟಿಕ್ ಬರ್ತದೆ ಅವರಿಗೆ. ಇದು ಒಂದು ಸಮಾಜದಲ್ಲಿ ಇವರ ಹಿಡನ್ ಏಜೆಂಡಾ ಏನಿದೆ, ಇವರ ಕಾರ್ಯಕ್ರಮ ಏನಿದೆ, ಅದನ್ನು ನಾವೀಗ ಹೊರಗೆ ತರಲಿ ಜನರಿಗೆ ಮೊನ್ನೆಯಿಂದ ಅದು ಕ್ಲಾರಿಟಿ ಹೋಗಿಲ್ಲ. ಮೊನ್ನೆಯಿಂದ ಏನಾಗಿದೆ ಅಂತಿದೆ ಈ ಪುರುಷಘಟ್ಟ ಪ್ರಕರಣದಲ್ಲಿ, ಅದು ಸರಿಯ ತಪ್ಪವಾದ ಅಲ್ಲ ಅಷ್ಟೇ ಹೋಗಿದೆ ಜನರಿಗೆ. ಅದೇ ಬ್ಯಾಕ್ ಗ್ರೌಂಡ್ ಏನಿದೆ, ಈಗ ಹಿನ್ನೆಲೆ ಏನು, ಇವರು ಯಾಕೆ ಅದನ್ನು ಸೃಷ್ಟಿ ಮಾಡ್ಲಿಕ್ಕೆ ಹೋಗಿದ್ದಾರೆ, ಅದನ್ನು ಇಶ್ಯೂ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂತ ವಿಚಾರ ಜನರಿಗೆ ಗೊತ್ತಾಗಿಲ್ಲ. ನೀವು ನೋಡಿದ್ರ ಬ್ರಿಜೇಶ್ ಅವ್ರ ಯಾವ್ದಾದ್ರು ಪ್ರಕರಣಕ್ಕೆ ಬಂದದ್ದು ಉತ್ತರಿಗೆ ಬಂದಿಲ್ಲ. ನನಗೂ ತುಂಬಾ ಗೌರವ ಇತ್ತು ಅವರದ್ದು, ಹಾಗಲ್ಲ ತುಂಬಾ ಸಜ್ಜನಾಗಿದ್ದಾರೆ, ಹಾಗೆಲ್ಲ ಹೋಗುದಿಲ್ಲ ಅಂತ. ಈಗ ಏನಾಗಿದೆ ಒಂದು ಮಾತಿದೆ, ಅದು ಎಷ್ಟು ಹೇಳ್ಬೋದು ಇಲ್ಲ. ಕೆಲವು ಸಿನಿಮಾಗಳಲ್ಲಿ ನಟ ನಟಿಯರಿಗೆ ಡಿಮಾಂಡ್ ಕಮ್ಮಿ ಆದಾಗ ಅವರು ಬೇರೆ ರೀತಿಯ ಪಾಠ ಮಾಡಲಿಕ್ಕೆ ಬರ್ತಾರೆ. ಅರ್ಥ ನಿಮಗೆ ಅನಿವಾರ್ಯತೆ. ಹಾಗೆ ಈಗ ಬ್ರಿಜೇಶ್ ಅವರಿಗೆ ಅದೇ ತರಹದ ಪರಿಸ್ಥಿತಿ ಬಂದಿದೆ. ಹೇಗಾದರೂ ಮಾಡಿ ನನ್ನ ಆಸೆ ತೋರಿಸ್ಬೇಕು, ಹೇಗಾದರೂ ಮಾಡಿ ನಾನು ಒಂದು ಬಿಜೆಪಿ MP ಅಂತ ತೋರಿಸ್ಕೊಳ್ಳಿ. ಎಷ್ಟು ಸಮಸ್ಯೆಗಳಿವೆ. ಅಭಿವೃದ್ಧಿ ರಾಜ್ಯಕ್ಕೆ ನೋಡಿ, ಮೊನ್ನೆ ಕಂಬಳದ ವಿಚಾರದಲ್ಲಿ ನಮ್ಮ ತುಳುನಾಡಿನ ಸಂಸ್ಕೃತಿ, ಅದು ಜಾನಪದ ಸಂಸ್ಕೃತಿ. ಇವತ್ತು ಮೈಸೂರಲ್ಲಿ ಮಾಡ್ಲಿಕ್ಕೆ ಹೋದಾಗ ಅಲ್ಲಿಯ ಸಂಸದ ಮಾತಾಡಿದ್ರು. ನಾವೇನು ಪ್ರಶ್ನೆ ಮಾಡಿದ್ರು, ರಾಜ ಮನೆತನದ ವ್ಯಕ್ತಿ ಇವತ್ತು ಅಲ್ಲಿ ಕಂಬಳದ ಬಗ್ಗೆ ವಿರೋಧ ಮಾಡಿದ್ರು. ಇಲ್ಲಿ ಕಂಬಳ ನಡೆಸುವಂಥದ್ದು ಪ್ರತಿ ವರ್ಷ ನಡೆಸುವಂಥ ಬ್ರಿಜೇಶ್ ಚೌಟರ್ ಇಲ್ಲಿ ಕೂಡ MP ಅಲ್ಲವರು, ಅವರು ಕಂಬಳದ ಬಗ್ಗೆ ಸಮರ್ಥನೆ ಮಾಡಿಲ್ಲ. ಈಗ ಪ್ರತಿ ವರ್ಷ ಕಂಬಳ ನಡೆಸುವಂತಹ ವ್ಯಕ್ತಿಯವರು. ಕಂಬಳ ನಮ್ಮ ಜಿಲ್ಲೆಯ ಅಸ್ಮಿತೆ, ನಮ್ಮ ಜಿಲ್ಲೆಯ ಸಂಸ್ಕೃತಿ. ಮೈಸೂರಲ್ಲಿ ಮಾಡಿದ್ರೆ ಏನು ಅಂತ ಒಂದು ಪ್ರಶ್ನೆ ಕೇಳ್ಬೋದಲ್ಲ ಇವರಿಗೆ. ಇವರದ್ದು ವಿಮುಖಿ ನೀತಿ ಅಂತ ಹೇಳಿ, ಅಲ್ಲಿಗೆ ಬರುವಾಗ ಕಂಬಳ ಬೇಡ, ಇಲ್ಲಿಗೆ ಬರುವಾಗ ಕಂಬಳ ಬೇಕು. ಈಗ ಅವರು ಯದುವೀರ ನಾನು ಮಾತಾಡಿದ ಅವರ ಒಂದು ವ್ಯೂ ಅಲ್ಲಿ ಮಾತಾಡಿರ್ಬೋದು.
ಅವರ ಜಿಲ್ಲೆ ಸಂಬಂಧಪಟ್ಟಂತೆ ಅವರ ಮೈಸೂರು ಮನೆತನಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು. ಅದಕ್ಕೆ ಅಶೋಕ್ ಅವರು ಸರಿಯಾದ ಒಳ್ಳೆ ಉತ್ತರ ಕೊಟ್ಟಿದ್ದಾರೆ. ಅದು ಬಿಡಿ, ಮಾತಾಡಬೇಕಾದ್ರೆ ಈ ಜಿಲ್ಲೆಯವರು ಇವರು MP ಅಲ್ವಾ, ಅದೇ ಪಕ್ಷದ. ಇದೆಲ್ಲ ದ್ವಿಮುಖ ನೀತಿ ನೋಡಿ. ಒಬ್ಬ ಜನಪ್ರತಿನಿಧಿಯಾಗಿ ಹೇಗಿರಬೇಕು ಅಂತೇಳಿ ಇವರು ಸ್ವಲ್ಪ ತರಬೇತಿ ಪಡ್ಕೊಳ್ಳೋದು ನೋಡೋದು. ಇವತ್ತು ಬಿಜೆಪಿ ಕಾರ್ಯಕರ್ತರಿಗೆ ಹೇಳಿ ಸಿಗ್ತಾರೆ ಅವರ ಕೈಗೆ. ಬಿಜೆಪಿಗೆ ಅವರಿಗೆ ಓಟ್ ಆಗಿದ ಮತದಾರರು ಬಿಡಿ, ಅವರಿಗೆ ಇವರು ಗೆದ್ದಿದ್ದಾರೆ ಅಂದ್ರೆ ನೆನಪಿಲ್ಲ. ಉದಾಹರಣೆ ನಾನು ಹೇಳ್ತಾನೆ, ಆಫ್ ದಿ ರೆಕಾರ್ಡ್ ನಾನು ನಮ್ಮಲ್ಲಿ ಒಬ್ಬ ಪಂಚಾಯತ್ ಮೆಂಬರ್ ಆಗಿದ್ದ. ಪಂಚಾಯತ್ ಅವಾಗ ಗೆದ್ದರೆ ಆ ಭಾಗಕ್ಕೆ ಹೋಗಲಿಲ್ಲ. ಅಲ್ಲಿ ಒಂದು ಚುನಾವಣೆ ಒಂದು ಚುನಾವಣೆ ಆಯಿತು, ಮರುಚುನಾವಣೆ. ಆನಂತರ ಅವಧಿ ಮತ್ತೊಂದು ಮರುಚುನಾವಣೆ ಆಯಿತು. ಆಗ ಮತ್ತೊಂದು ಅಭ್ಯರ್ಥಿನ ನಿಲ್ಲಿಸಿದ್ರು. ಇವಾಗ ಬಿಲ್ಡಿಗೆ ಹೋಗಿದ್ದು. ಆಗ ನಾವು ಹೇಳಿ ನಾವು ಬಿಲ್ಡಿಗೆ ಹೋಗೋಣ, ಗೆದ್ರ ಹತ್ರ ಆ ಭಾಗ್ಯಕ್ಕೆ ಹೋಗಿಲ್ಲ. ಹಾಗೆ ಅಲ್ಲೇ ಜನರಲ್ಲಿ ಹೋದಲ್ಲ, ಆಯ್ ಉಂಪುಲ ಗೊತ್ತಿದೆ, ಗೆದ್ದಲು ಗೊತ್ತಿದೆ, ಕೊಯ್ಲು ಗೊತ್ತಿದೆ. ಅವ ಗೆದ್ದಲು ಒಂದು ನೆನಪುಟ್ಟು ಅಷ್ಟೇ, ಮತ್ತೆ ಆ ಭಾಗಕ್ಕೆ ಹೋಗಲಿಲ್ಲ. ಆದ ಕಾರಣ ಅವನು ಮರ್ತ್ಬಿಟ್ಟು. ಹಾಗೆ ಬ್ರಿಜೇಶ್ ಚೌಟರನ್ನ ಇವತ್ತು ಈ ಜಿಲ್ಲೆ ಜನರು ಮರಿಬಾರದು ದೃಷ್ಟಿಯವರು ಪಾಪ ನನ್ನನ್ನು ಮರೆತು ಬಿಡ್ತಾರೆ ಅಂತೇಳಿ ಈಗ ಭೂಷಣ ಕಟ್ಟೆ ಕೊಟ್ಟು ಪ್ರಕರಣ ನಾನು ಹೇಳಿದ್ದು. ಕೊಟ್ಟು ಪ್ರಕರಣ ಅದು. ಅದಕ್ಕೆ ನಾನು ಹೇಳುವಂಥದ್ದು, ರಾಜಕಾರಣ ಮಾಡಿಯಪ್ಪ ನೀವು. ಮರ್ಯಾದೆ ರಾಜಕಾರಣ ಮಾಡಿ, ಮರ್ಯಾದೆ ರಾಜಕಾರಣ ಮಾಡಿ. ಈ ಸಾಮರಸ್ಯವನ್ನು ಕೆಡಿಸುವಂಥದ್ದು, ಸೌಹಾರ್ದತೆಯನ್ನು ಕೆಡಿಸುವಂಥದ್ದು. ಈ ಕಾಂಗ್ರೆಸ್ ವಿರುದ್ಧ ಬೆಳೆಸಬೇಕು ಹೋರಾಟ ಮಾಡಿ, ಅದು ಅದರೇ ರೀತಿಯಲ್ಲಿ ಮಾಡಿ. ಅಥವಾ ನಿಮ್ಮ ಆಗದ ಸಿದ್ಧಾಂತದ ವಿರುದ್ಧ ನೀವು ಹೋರಾಟ ಮಾಡಿ. ಆದರೆ ಅದನ್ನು ಜನರ ಮೇಲೆ ತಂದು ಆ ಜನರ ನೆಮ್ಮದಿಯನ್ನು ಹಾಳು ಮಾಡೋದ ಕೆಲಸ ಮಾಡಬಾರದು ಅಂತ ವಿಚಾರದಲ್ಲಿ ನಾನು ಇವತ್ತು ಅವರಿಗೆ ಆಗ್ರಹ ಮಾಡ್ತಾ ಇದ್ದೇನೆ. ಹಲವಾರು ಸಮಸ್ಯೆಗಳಿವೆ ನಮ್ಮ ಜಿಲ್ಲೆಯಲ್ಲಿ. ಇವತ್ತು ಏನೆಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಕಾರ್ಯಕ್ರಮ ಆಗಿದೆ, ಅದನ್ನು ತರಬರದ ಕಾರ್ಯಕ್ರಮ ಕೈಗೊಳಿಸುವಂತ ಕೆಲಸ ಮಾಡಲಿ. ಈಗ 3ನೇ ಸ್ಥಾನದಿಂದ 2ನೇ ಸ್ಥಾನಕ್ಕೆ ಬರಲಿಕ್ಕೆ ಓದಾಡ್ತಿದ್ದಾರೆ. ಈಗ ವಿಕ್ಟರಿ ಸ್ಟ್ಯಾಂಡ್ ಅಲ್ಲಿ ನಾವು 1ನೇ ಸ್ಥಾನದಲ್ಲಿದ್ದೇವೆ, ಉದ್ದಿಲ ಹೊರಗಡೆ ಸ್ಥಾನ ನೋಡಿದ್ರೆ ಇವರು 3ನೇ ಸ್ಥಾನದಲ್ಲಿದೆ. ಇದೇ ಜನ ಹೋದ್ರೆ 4ನೇ ಸ್ಥಾನಕ್ಕೆ ತಳ್ತಾರೆ ಇವರು. ಯಾರು? ಬಿಜೆಪಿ. ಈಗ ಇವರ ಒಡಕನ್ನೇ ಸರಿ ಮಾಡ್ಲಿಕ್ಕೆ ಆಗಿದೆ, ದೇಶದ ಇವರ ಸಮಸ್ಯೆಯನ್ನೇ ಸರಿ ಮಾಡ್ಲಿಕ್ಕೆ, ಇನ್ನು ದೇಶದ ರಾಜ್ಯದ ಸಮಸ್ಯೆ ಸರಿ ಮಾಡ್ಲಿಕ್ಕೆ ಒಂದು ಮುದ್ದಿಲ ಪರಿವಾರವನ್ನೇ ಇವರಿಗೆ ಅವರು ನಿಭಾಯಿಸಲಿಕ್ಕೆ ಆಗುದಿಲ್ಲ. ಇದು ಜನರ ಸಮಸ್ಯೆ ನಿಭಾಯಿಸಿ ಮಾಡ್ಲಿಕ್ಕೆ ನಿಭಾಯನೆ ಮಾಡ್ಲಿಕ್ಕೆ. ಅದಕ್ಕೆ ಅವರು ಒಳ್ಳೆ ರೀತಿಯ ರಾಜಕಾರಣ ಮಾಡಿ ಖಂಡಿತ ಜನರು ನಿಮ್ಮನ್ನು ಗೌರವಿಸ್ತಾರೆ. ಸುಮ್ಮನಿಲ್ಲಾದ್ರೆ ಈ ಲಾಟ್ ಬೋಟ್ ಅಂತ ಹೇಳ್ತಾರೆ ನಾನು, ಬೇಕಾದ್ರೆ ಅದು ಶಬ್ದ ಅದು ಸಂವಿಧಾನಿಕ ಸಂವಿಧಾನ ನನಗೆ ಗೊತ್ತಿಲ್ಲ. ಈ ಲಾಟ್ ಬೋಟ್ ವಿಚಾರಕ್ಕೆಲ್ಲ ಕೈ ಹಾಕೊಂಡು ಇದ್ದ ಬಗ್ಗೆ ಅದನ್ನು ಕಳ್ಕೊಳ್ಬೇಡಿ ಅಂತ ನಾನು ಅವರಲ್ಲಿ ಆಗ್ರಹ. ಹೆಸರು ಬೇಡ, ಈಗ ಸೋಷಿಯಲ್ ಮೀಡಿಯಾ ಬಯಲಾಗ್ತಾ ಇದೆ. ಮಾತಾಡುವಾಗ ನಾವು ದೊಡ್ಡ ಜನ ಬೇಕಾಗಿ ನಾವು ದೊಡ್ಡ ಎಂದು ನನ್ನ ಹತ್ರ ಸಹಾಯ ಮಾಡಲಿಕ್ಕೆ ಬಂದಿದ್ದಾರೆ, ನಾನು ಹೀಗೆ ಬೈಕ್ ಅಂತ ಹೇಳಿ ನಿಂಬಿಸಿದ್ದು ಹೋಗಿ ಸಿಕ್ಕಾಕೊಳ್ಬಾರದಲ್ಲ. ಜಾತ್ಯತೀತ ನಾಯಕ ಅಂತ ಹೇಳೋ ಇಲ್ಲಿ ಹೇಳೋದು ಬ್ಯಾರಿಗಳೆಲ್ಲ ಯುವಕರೆಲ್ಲ ಜುಗರು ಏನು ಗಾಂಜಾ ಕರ್ಕೊಂಡಾಗ ಗಾಂಜಾ ತಿರುಪುರಾಗ ನಾನಂದ್ರೆ ಏನಾದ್ರು ಹೇಳಿದ್ರೆ ಸಮಾಜವನ್ನು ಗುರಿ ಮಾಡಿ ನಾನು ಸುಳ್ಳು ಸತ್ಯ ನಾನು ಫುಡ್ ಪ್ರಕರಣ ಅಂದ್ರೆ ಇಶ್ಯೂ ಮಾಡೋದಕ್ಕೆ ಆ ಪ್ರಕರಣವೇ ಅಲ್ಲ ಅಂತ ಹೇಳಿ. ಯಾರು ಇಶ್ಯೂ ಮಾಡಿ? ಬಿಜೆಪಿ ಅವರು. ನಾನು ಇವತ್ತೇ ಕಂಪ್ಲೇಂಟ್ ಕೊಟ್ಟರೆ ಬಿಜೆಪಿ ಹೇಗೆ ಆಗ್ತದೆ? ಯಾವುದು ಇವರು ಯಾಕೆ ಹೋಗ್ತಾರೆ ಇಲ್ಲಿಗೆ? ಇವರು ಯಾಕೆ ಹೋಗ್ತಾರೆ? ಬಿಜೆಪಿ ಇವತ್ತಿಯ ಸಂಬಂಧಿ ಬಿಜೆಪಿ ಮುಖಂಡರ. ಆಯ್ತು ನನಗೆ ಅನ್ಯಾಯ ಮಾಡಿದ್ರು. ಒಂದು ವೇಳೆ ನಿಜವಾಗಿ ಅವರು ಮುಸಲ್ಮಾನರನ್ನು ತೋರಿಸುವುದನ್ನು ನಾವು ಸಪೋರ್ಟ್ ಮಾಡೋದೇ ಇಲ್ಲ. ಅಂತ ಸೋಷಿಯಲ್ ಎಲಿಮೆಂಟ್ಸ್ ಅನ್ನ ಬಡಿಲೇಬೇಕು. ಅದು ಅವರಿಗೂ ಕುಟುಂಬಕ್ಕೆ ಸಂಬಂಧಪಟ್ಟದ್ದು. ಇವರೇ ಯಾವುದು ಪರಿಹರಿಸಿದಲ್ಲಿ ಇವರಲ್ಲಿ ಕೂತುಕೊಂಡು ಎಷ್ಟತ್ರ ಹೋಗ್ಲಿ ಇವರು, ಸರ್ ನೀವು ಮಾಡಿದ ಕೌಂಟರ್ ಕೇಸ್ ತಪ್ಪು, ನೀವು ಸರಿ ಮಾಡಿ ಅಂತ ಹೇಳಿ. ಇಲ್ಲಿ ಒಂದು ಅಶೋಕ್ ರೈ ಅವರು ಪ್ರಚೋದನೆ ಕೊಟ್ಟಿದ್ದಾರೆ, ಅವರು ಹಾಗೆ ಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಎಸ್ ಪಿ ಅವರು ಕೇಳ್ತಾರ, ಅಷ್ಟು ಜ್ಞಾನ ಇಲ್ಲ ಇವರಿಗೆ. ಓಕೆ, ನೀವು ವೈಯಕ್ತಿಕ ಪ್ರಕರಣ ಹೇಳ್ತಾರೆ ಯಾವುದು? ಈಗ ಇದು ವೈಯಕ್ತಿಕ ಪ್ರಕರಣ ಯಾವುದು? ಅದೇ ಇವತ್ತು ಕೊಟ್ಟಲ್ಲ ಅವ್ರ ವ್ಯಕ್ತಿಗೆ. ಈಗ ನಾನೇ ಹೇಳ್ತಾರೆ, ನನಗೆ ಒಬ್ಬರು ಬಂದು ಅಲ್ಲೇ ಮಾಡಿದ. ನಾನು ಅದು ರಾಜಕೀಯ ಮಾಡೋದಲ್ಲ. ವ್ಯಕ್ತಿ ವಿಚಾರಕ್ಕೆ ಬಂದಾಗ
ಒಂದು ಹುಡುಗಿ ಹೋಗುವಾಗ ಚೂರಿ ಓಡಿಸುವುದು ಅಂತಿದ್ರೆ ಅದಕ್ಕೆ ಪೊಲೀಸ್ ವ್ಯವಸ್ಥೆ ಇದೆ, FIR ಆಗಿದೆ. ಅಂದ್ರೆ ಇದು ಅದು ಅಲ್ಲ ತಿರುಚುದು ಅಂತ ಹೇಳುವ ವಿಚಾರದಲ್ಲಿ ಯಾಕೆ ಅವ್ರು ಹೇಳ್ಬೇಕಿತ್ತ ಅಲ್ಲಿ ಅಂಗಡಿಯವರು, ಅಲ್ಲಿ ಗೂಡಂಗಡಿಯವರು ಅಂಗಡಿಯವರು ಅಂತ ಹೇಳಿದ್ರೆ ಅವರು ಸಂಬಂಧಿಕರಲ್ಲ. ನಾವು ಪ್ರಕರಣವನ್ನು ಇದು ಮಾಡಲಿಕ್ಕೆ ಹೋಗಲ್ಲ. ಕೊಟ್ಟು ಪ್ರಕರಣ ಅಂತ ಹೇಳೋದು, ಕೊಟ್ಟು ಅಂದ್ರೆ ಅದು ಕೊಟ್ಟು ಪ್ರಕರಣ, ಇವರು ಇಷ್ಟು ಮಾಡಿದ ಪ್ರಕರಣ ಅಲ್ಲ, ಇಷ್ಟು ಮಾಡಿದ ಪ್ರಕರಣ ಅಲ್ಲ, ಕೊಟ್ಟು ಪ್ರಕರಣನೇ ಅದು. ಜಗನ್ನಾಥ ರಾವ್ ಮಗ ಮಾಡಿದ್ದು ಬಿಜೆಪಿಗೆ ಸಂಬಂಧ, ಮತ್ತೆ ಜಗದೀಶ್ವರ ಅದು ವೈಯಕ್ತಿಕ ಅಲ್ವಾ? ಅಲ್ಲಲ್ಲ, ನಾನು ಜಗದೀಶ್ ಅವರು ಮಗ ಬಿಜೆಪಿಯವ ಅಲ್ವಾ ಹೌದಾ, ಅವರ ತಂದೆ ಬಿಜೆಪಿಯವರು ಅಲ್ವಾ ಹೌದಾ ಅನ್ನೋದು. ಈಗ ಮೈಸೂರಲ್ಲಿ ಕಂಬಳಕ್ಕೆ ವಿರೋಧ ಅಲ್ಲ, ದಸರಾ ಟೈಮಿಗೆ ಮಾಡಲಿಕ್ಕೆ ವಿರೋಧ. ದಸರಾ ಟೈಮಿಗೆ ಮೈಸೂರಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳು ಆಗ್ತಾ ಇದೆ, ಅಲ್ಲಿ ಜನಸಂದಣಿ ಇದೆಲ್ಲ ಇರ್ತದೆ. ಆ ಟೈಮಿಗೆ ಕಂಬಳ ಬೇಡ ಅಂತೇಳಿ ಅವರು ಇದು ಮಾಡಿದ್ರು, ಕಂಬಳಕ್ಕೆ ವಿರೋಧ ಮಾಡಿ. ನಾನೀಗ ಮೈಸೂರು ದಸರಾದಲ್ಲಿ ಕಂಬಳವನ್ನ ಮಾಡಬಾರದು ಅಂತ ಹೇಳುವಂತ ಎಲ್ಲ ಅಧಿಕಾರ ಹಾಕಿದೆ. ನಾನು ಅವರ ಕಂಬಳ ಮಾಡಬೇಕಾದ್ರು ವಾದ ಮಾಡೋದಲ್ಲ. ಆದರೆ ಇವತ್ತು ಕಂಬಳ ಮಾಡಲಿಕ್ಕೆ ಹೊರಟಿದೆ ಸರ್ಕಾರ, ಅಶೋಕ್ ರೈ ಅವರು ಅದಕ್ಕೆ ಅವರ ನೇತೃತ್ವದಲ್ಲಿ. ಇವರು ಕೂಡ ಇಲ್ಲಿ ಸಂಸದರು ಕಂಬಳ ಮಾಡುವವರಲ್ಲ, ಅವರ ಸಭೆ ಮಾಡಬೇಕು, ಇವರೇ ಮಾಡಬೇಕು. ನೋಡಿ ನಮ್ಮ ಜಿಲ್ಲೆಗೆ ಮಾತ್ರ ಕಂಬಳ ಮಾಡಿಸಿ, ನೀವು ಅಲ್ಲಿ ಹೋಗಿ ಕಂಬಳ ಮಾಡಿಸ್ತೀರಿ. ಇವ್ರು ಹೇಳ್ಬೇಕಾದ್ರೆ ಅಲ್ಲಿ ಬಂದು ಯಾಕೆ ಬ್ಯಾಂಗ್ಳೂರಲ್ಲಿ ಕಂಬಳದಲ್ಲಿ ರಾಜ್ಯ ಅರಮನೆ ಮೈದಾನದಲ್ಲಿ ಬಂದು ನಿಂತು ಪೋಸ್ ಕೊಟ್ಟರು ಇವರು. ದ್ವಿಮುಖ ನೀತಿಯನ್ನ ನಾನು ಕಂಬಳ ಮಾಡಿ ಬಿಟ್ಟಿದ್ದ, ಅದಕ್ಕೆ ಸಂಬಂಧ ಇಲ್ಲ. ಆದರೆ ನಾನು ಕಂಬಳ ಬೇಡ್ಕೊಂಡು ಅಂದ್ರೆ ಕಂಬಳದ ನಮ್ಮ ನಾವು ಹೋಗ್ತೇವೆ, ನಾವು ಉಪ್ಪಿನಾಗು ಹೋಗ್ತೇವೆ. ಕಂಬಳ ನಮ್ಮ ಜಿಲ್ಲೆಯ ಒಂದು ಕ್ರೀಡೆ ಅದು, ಅರ್ಥ ಆಯ್ತಾ? ವ್ಯಕ್ತಿಗವಾಗಿ ಅಂತ ಹೇಳೋದಲ್ಲ, ಯಾರ ವ್ಯಕ್ತಿಗೆ ಮಾತಾಡಬಾರ್ದಾಗಲ್ಲ, ಯಾರ ಮನೆಯಲ್ಲಿ ಆದ್ರೂ ಯಾರ ವ್ಯಕ್ತಿಗವಾಗಿ ಮಾತಾಡಬಾರ್ದು. ರಾಜಕಾರಣಿಗಳು ಅವರಿಗೆ ಒಂದು ಚೌಕಟ್ಟು ಹಾಕೊಳ್ಬೇಕು. ಸಂಸದ ಮಂಡಳಿಗೆ ನಾನು ಮಾತಾಡಬಾರ್ದು, ಸುಧಾಕರ್ ಮನೆ ವಿಷಯ ನಾನು ಮಾತಾಡಬಾರ್ದು, ಅಜಿತ್ರ ಮನೆ ವಿಷಯ ನಾನು ಮಾತಾಡಬಾರ್ದು. ಅವರು ಹೋಗಿ ಮಾತಾಡ್ಬೋದು, ನಾವು ಪ್ರಶ್ನೆ ಮಾಡುವಾಗ ಅದು ವೈಯಕ್ತಿಕ ಆದಾಗ ಇಲ್ಲ. ನಾನು ಆ ಪ್ರಕರಣದ ಬಗ್ಗೆ ನಾನು ಅದು ಸರಿಯಲ್ಲ, ಸರಿಯಾ ತಪ್ಪ, ನಾವೇ ನಮ್ಮ ಮುಸಲ್ಮಾನರು ಯಾರು ಹೇಳಲಿಕ್ಕೆ ಸಮಾಜದವರು ಹೇಳಲಿಕ್ಕೆ ಹೋಗಿಲ್ಲ, ಕಾಂಗ್ರೆಸ್ ಅವರು ಹೇಳಲಿಕ್ಕೆ ಹೋಗಿಲ್ಲ. ಯಾರು ನಾವೇ ಹೇಳಿ SP ಅವರು ಕೌಂಟರ್ ಕೇಸ್ ಮಾಡಿದ್ದು. ಅದಕ್ಕೆ ಒಂದು ವೇದಿಕೆ ಇದೆ ಇವರೇ, ಅಜಿತ್ ಅವರೇ, ಅಲ್ಲಿ ಹೋಗ್ಬೇಕು. ಒಂದು ಪಾರ್ಲಿಮೆಂಟ್ ಮೆಂಬರ್ ಇವರು ಆ SP ಹತ್ರ ಹೋಗಿ ಕೂತು ಇವರಿಗೆ ಅಧಿಕಾರ ಇದೆ, ಅವರನ್ನು ಮಾತಾಡಬೇಕು, ವಿಮರ್ಶೆ ಕ್ಲಿಯರ್ ಮಾಡಬೇಕು. ಅಶೋಕ್ ರೈ ಅವರು ಅದಕ್ಕೆ ನಿಜವಾಗಿ ಇದ್ರೆ ಅಶೋಕ್ ರೈ ಬಗ್ಗೆ ಮಾಡಲಿ. ಸುಮ್ಮನೆ ಇಲ್ಲಿ ಬಂದು ಲಿಂಕ್ ಮಾಡಿ ರಾಜಕೀಯ ಮಾಡ್ಲಿಕ್ಕೆ ಹೋದಕ್ಕೆ ಮುಖಭಂಗ ಈಗಾಗಿದೆ. ಅದೇ ಈಗ ಯಾರು ನಾವು ಮಾತಾಡೋದಲ್ಲ, ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿಯವರು ಮಾತಾಡ್ತಿದ್ದಾರೆ. ಗೋರ್ಜಾವರ ಕೆಲಸ ಅಂತ ಹೇಳಿ ನಾವೇನು ಹೇಳಿಕ್ಕೆ ಹೋಗುದಿಲ್ಲ. ಅಶೋಕ್ ರೈ ಕೂಡ ಅವರ ಮನೆಗೆ ಹೋಗಿದ್ರಲ್ಲ, ಹೋಗಬಾರ್ದಂತ ಯಾರ ಮನೆಗೆ? ಜಗನ್ನಾಥ ಅವರ ಮನೆಗೆ. ಅಶೋಕ್ ರೈ ಅಲ್ಲ, ಇಶ್ಯೂ ಮಾಡಬೇಕು ಅಂತ ಹೇಳುವಂತದ್ದು, ಇಶ್ಯೂ ಮಾಡಬೇಕು ಅಂತ ಹೇಳುವಂತದ್ದು. ಜಗನ್ನೀಶ್ ರಾವ್ ಫಸ್ಟ್ ಹುದ್ದೆ ಅಶೋಕ್ ರೈ ಯಾವುದು? ಜಗನ್ನೀಶ್ ರಾವ್ ಫಸ್ಟಿಗೆ ಹುದ್ದೆ ಅಶೋಕ್ ರೈ ಅವರ ಪಾರ್ಟಿಯವರಲ್ಲಿ ಹೋಗ್ಲಿಲ್ಲ. ಪವರ್ ಇರೋದು ಅಶೋಕ್ ರೈ ಹತ್ರ ಹೋಗಿರ್ಬೋದು, ಅವರ ಬಚಾವಿಗೆ ಪವರ್ ಇದ್ದಾಗ. ಈಗ ಬರುದಿಲ್ಲ ಬಿಜೆಪಿ ಅವರೊಟ್ಟಿಗೆ, ಕಾಂಗ್ರೆಸ್ ಅವರು ಬರುದಿಲ್ಲ. MLA ಆಗಿದ್ದಾಗ ಬಿಜೆಪಿ MLA ಇದ್ದಾಗ ಕಾಂಗ್ರೆಸ್ ಅವರು ಹೋಗಿಲ್ವಾ? ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಅವರ ಕೆಲಸ ಮಾಡಿಲ್ವಾ? ಬಿಜೆಪಿ ಸರ್ಕಾರಕ್ಕಿಂತ ಅಲ್ಪಸಂಖ್ಯಾತರ ಕೆಲಸ ಆಗ್ಲಿಲ್ವಾ? ಈ ಬ್ರಿಜೇಶ್ ಅವರು ಅಲ್ಪಸಂಖ್ಯಾತರಿಗೆ ಸಹಾಯ ಮಾಡಲಿಲ್ವಾ? ಈ ಕಟೀಲ್ ಸಹಾಯ ಮಾಡ್ತಾ ಇಲ್ವಾ? ಈ ಪ್ರಭಾಕರ ಭಟ್ ಸಹಾಯ ಮಾಡ್ತಾ ಇಲ್ವಾ? ಪ್ರಭಾಕರ ಭಟ್ರಿಗೆ ಎಷ್ಟು ಬೇಕ್ರಿ? ಅಲ್ಪಸಂಖ್ಯಾತರೇ ಬೇಕಾದ ಅವರಿಗೆ. ಅದು ಬಿಡಿ, ಅದು ಅವರವರಿಗೆ ಬಿಟ್ಟದ್ದು. ಈಗ ಕಾಂಗ್ರೆಸ್ ಒಟ್ಟಿಗೆ ಬಿಜೆಪಿ ಅವರು ಬರೋದಿಲ್ವಾ? ಕೆಲಸ ಕಾರ್ಯಗಳು ಬರೋದಿಲ್ವಾ? ಸಹಾಯ ಮಾಡೋದಿಲ್ವಾ? ಮಾಡಬಾರ್ದು. ಇದೆಯಾ? ಒಬ್ಬ MLA ಅಥವಾ ಊರಿಗೆ MLA, ಒಬ್ಬ MP ಅಥವಾ ಕ್ಷೇತ್ರಕ್ಕೆ MP, ಒಬ್ಬ ಮಂತ್ರಿ ಅಥವಾ ಸಮಸ್ತ ಜನರಿಗೆ ಮಂತ್ರಿ. ಈಗ UT ಖಾದರ್ ಅವರಿಗೆ ಹೋಗುದಿಲ್ಲ ಬಿಜೆಪಿ ಅವರು, ಈ ಸಹಾಯಕ್ಕೆ ಹೋಗುದಿಲ್ವಾ? ನಾವು ಕಂಡ ನೋಡಿ ದೇಶದಲ್ಲಿ ಬಿಜೆಪಿ ಅವರು ಸಹಾಯ ತಗೊಳ್ಳೋದು, ಬಂದವರು ದುಡಿ ಹಾಕೋದ. ಈಗ ರಚನೆ ಆಗ್ತದೆ, ದುಡಿ ಹಾಕಿಕ್ಕಾಗ್ತದ. ಅದೊಂದು ಜನಪ್ರತಿನಿಧಿಯ ಕೆಲಸವ, ಅವ್ರು ಮಾಡ್ಬೇಕು. ಯಾರು ಬಂದ್ರು ಕೆಲಸ ಮಾಡಬೇಕು. ಈಗ ನಮ್ಮಲ್ಲಿ ಎಷ್ಟು ಜನ ಬಂದಿದ್ದಾರೆ? ನಾವು ನಗರಸಭೆಯಲ್ಲಿ ಇದ್ದಾಗ ಕಠೋರ ಬಿಜೆಪಿ ಅವರು ನನ್ನ ಹತ್ರ ಸಹಾಯ ಕೇಳಲಿಕ್ಕೆ ಬಂದಿದ್ದಾರೆ. ಬಿಜೆಪಿ ಆಡಳಿತ ಇದ್ದಾಗ ಎಲ್ಲಿ ಆಗ್ತದೆ ಅಲ್ಲಿ ಹೋಗ್ತಾರೆ, ಎಲ್ಲಿ ಸಹಾಯ ಸಿಗ್ತದೆ ಅಲ್ಲಿ ಸ್ಪಂದನೆ ಮಾಡ್ತಾರೆ, ಅಲ್ಲಿ ಜನರು ಹೋಗ್ತಾರೆ.
ನೀವು ಹೇಳಿದ ಸ್ಟೇಟ್ಮೆಂಟ್ ಆಕ್ರಮಣ ಸಮಿತಿ ಆಗ್ತದೆ ಅಲ್ಲ ಆಕ್ರಮಣ ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿ ಅವರು ಕಾಂಗ್ರೆಸ್ ಮಾತ್ರ ಮಾಡಬೇಕು. ಅಲ್ಲಿ ಏನಿರೋದು ಕೃತವಾಗಿದೆಯಾ? ಸರ್ಕಾರಿ ಜಾಗವನ್ನು ಆಕ್ರಮಣ ಮಾಡಿ ಕೃಷಿ ಮಾಡಿದಾರ? ಅಲ್ಲಿ ಕುಮ್ಕಿ ಬರ್ತದ, ಸರ್ಕಾರ ಬರ್ತದ? ಅದು ಬಿಜೆಪಿ ಅವರು ಹಾಗೆ ಇಡುದು, ಕಾಂಗ್ರೆಸ್ ಹಾಗೆ ಇಡ್ಲಿಕ್ಕೆ ಆಗುದು ಅಧಿಕಾರ ಇಲ್ಲ. ಶಾಸಕ ಹೇಳ್ತಾರಲ್ಲ ನಿಮ್ಮ ಕಾಂಗ್ರೆಸ್ ಮುಖಂಡ ಸಹಿ ಉಂಟಾ? ಎಲ್ಲ ಪ್ರಶ್ನೆ ನನ್ನ ಶಾಸಕರಲ್ಲಿ ಶಾಸಕರು ಕೇಳಿ ಬಾರ ನೀವು ಶಾಸಕ ಇದ್ರಲ್ಲಿ ಕೇಳದ ಅವ್ರಿಗೆ ಅವರಲ್ಲಿ ಚೆನ್ನಾಗಿದ್ದೀವಿ ಕೇಳಿ ತಪ್ಪಿದ್ರೆ